ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಭಾರತದಲ್ಲಿ ಈ ಡೋಕ್ಲಾಮ್ ಅನ್ನೋ ಪ್ರದೇಶ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಭಾರತ ಮತ್ತು ಚೀನಾದ ಸೈನಿಕರ ನಡುವೆ ಸಂಘರ್ಷಕ್ಕೆ ಕಾರಣವಾದಂತಹ ಈ ಡೋಕ್ಲಾಮ್ ಪ್ರದೇಶ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ಗಳಲ್ಲಿ ಅರುಣಾಚಲ್ ಪ್ರದೇಶ್, ಹಿಮಾಚಲ್ ಪ್ರದೇಶ್, ಸಿಕ್ಕಿಂ ಅಥವಾ ಲದಾಖ್ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 3, ಸಿಕ್ಕಿಂ ರಾಜ್ಯದಲ್ಲಿ ಈ ಡೋಕ್ಲಾಮ್ ಅನ್ನುವ ಪ್ರದೇಶ ಲೊಕೇಟ್ ಆಗಿದೆ. ಕರೆಕ್ಟಾಗಿ ಈ ಮ್ಯಾಪ್ನ ಮುಖಾಂತರ ನಾವು ಈ ಡೋಕ್ಲಾಮ್ನ ಲೊಕೇಶನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದ್ದು, ಭಾರತದ ಈ ಈಶಾನ್ಯ ಭಾಗದಲ್ಲಿರುವಂತಹ ಸಿಕ್ಕಿಂ ರಾಜ್ಯದ ಪೂರ್ವ ಭಾಗದಲ್ಲಿ ಈ ಡೋಕ್ಲಾಮ್ ಪ್ರದೇಶ ಲೊಕೇಟ್ ಆಗಿರುವುದನ್ನು ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಡೋಕ್ಲಾಮ್ ಅನ್ನುವ ಪ್ರದೇಶ ಭಾರತ, ಚೀನಾ ಮತ್ತು ಭೂತಾನ್ ರಾಷ್ಟ್ರಗಳ ಗಡಿಗಳನ್ನು ಶೇರ್ ಮಾಡುವುದನ್ನು ಕೂಡ ನಾವು ಈ ಇಮೇಜ್ನಲ್ಲಿ ನೋಡಬಹುದಾಗಿದೆ. ಇತ್ತೀಚೆಗೆ ಈ ಚೀನಾ ಮತ್ತು ಭಾರತದ ಸೈನಿಕರು ಈ ಒಂದು ಡೋಕ್ಲಾಮ್ ಪ್ರದೇಶದಲ್ಲಿ ಸಾಕಷ್ಟು ಸಂಘರ್ಷವನ್ನು ಮಾಡಿದ್ರು ಅಂತ ನಾವು ನ್ಯೂಸ್ನಲ್ಲಿ ನೋಡಿದ್ವಿ. ಅದೇ ಒಂದು ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲನ್ನು ಕೂಡ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಸಿಕ್ಕಿಂ ಅಂತ ಕರೆಕ್ಟಾಗಿ ಆನ್ಸರ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳು ಕರೆಕ್ಟ್ ಇರಲಿ ತಪ್ಪಿರಲಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ನಮ್ಮ ಇವತ್ತಿನ ಪ್ರಶ್ನೆ, ಭೂಮಿಯಲ್ಲಿ ಸಿಗುವಂತಹ ಅಪರೂಪದ ಖನಿಜಗಳು ಅಥವಾ ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಏನು ಕರಿತೇವೆ, ಸೊ ಇವುಗಳು ವಿಶ್ವದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ದೇಶ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಭಾರತ, ಆಪ್ಷನ್ 2 ಚೀನಾ, ಆಪ್ಷನ್ 3 ಬ್ರೆಜಿಲ್, ಆಪ್ಷನ್ 4 USA ಅಂತ ಇದೆ. ಸರಿಯಾದ ಉತ್ತರವನ್ನು ನಿಮ್ಮ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ರೇರ್ ಅರ್ತ್ ಎಲಿಮೆಂಟ್ಸ್ನ ನಿಕ್ಷೇಪಗಳು ಅಥವಾ ಇದರ ಒಂದು ರಿಸರ್ವ್ಸ್ಗಳು ಎಲ್ಲಿ ಕಂಡುಬರುತ್ತವೆ ಅಂತ ಈ ಒಂದು ಆಪ್ಷನ್ಗಳಲ್ಲಿ ಕರೆಕ್ಟ್ ಆದ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಕ್ವಾಡ್ ರಾಷ್ಟ್ರಗಳ ಸದಸ್ಯತ್ವವನ್ನು ಹೊಂದಿಲ್ಲ? ಯಾವ ರಾಷ್ಟ್ರ ಈ ಕ್ವಾಡ್ ಗ್ರೂಪಿಂಗ್ಸ್ನ ಸದಸ್ಯತ್ವವನ್ನು ಹೊಂದಿಲ್ಲ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ರಷ್ಯಾ, ಆಪ್ಷನ್ 2 ಆಸ್ಟ್ರೇಲಿಯಾ, ಆಪ್ಷನ್ 3 USA, ಆಪ್ಷನ್ 4 ಭಾರತ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ರಷ್ಯಾವನ್ನು ಹೊರತುಪಡಿಸಿ ಆಸ್ಟ್ರೇಲಿಯಾ, USA, ಭಾರತ ಮತ್ತು ಜಪಾನ್ ಈ 4 ರಾಷ್ಟ್ರಗಳ ಗುಂಪಿನ ಕ್ವಾಡ್ ರಾಷ್ಟ್ರಗಳು ಅಂತ ಗುರುತಿಸಲಾಗುತ್ತದೆ. ರೀಸೆಂಟಾಗಿ ಈ ಕ್ವಾಡ್ ರಾಷ್ಟ್ರಗಳು ನ್ಯೂಸ್ನಲ್ಲಿ ಯಾಕೆ ಬಂದಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ 4 ರಾಷ್ಟ್ರಗಳ ನಡುವೆ ಅಂದರೆ ಈ ಕ್ವಾಡ್ ಗ್ರೂಪಿಂಗ್ಸ್ನ ರಾಷ್ಟ್ರಗಳ ನಡುವೆ ಸೈಬರ್ ಭದ್ರತೆಯನ್ನು ಸುಧಾರಿಸುವಂತಹ ಉದ್ದೇಶದಿಂದ ಕ್ವಾಡ್ ಸೈಬರ್ ಚಾಲೆಂಜ್ ಅನ್ನುವ ಒಂದು ಸಾರ್ವಜನಿಕ ಕ್ಯಾಂಪೇನನ್ನು ನಡೆಸಲಾಗಿತ್ತು. ಸೊ ಹೀಗಾಗಿ ಈ ಕ್ವಾಡ್ ಸೈಬರ್ ಚಾಲೆಂಜ್ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಮತ್ತು ಕ್ವಾಡ್ ಗ್ರೂಪಿಂಗ್ಸ್ ಏನು ಮತ್ತು ಅದರ ಉದ್ದೇಶ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ಕ್ವಾಡ್ ಸೈಬರ್ ಚಾಲೆಂಜ್ ಏನು ಅಂತ ಅರ್ಥ ಮಾಡ್ಕೊಳ್ತಾದ್ರೆ, ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದ ನಡುವೆ ಬರುವಂತಹ ಕೆಲವೊಂದಿಷ್ಟು ರಾಷ್ಟ್ರಗಳಲ್ಲಿ ಈ ಇಂಟರ್ನೆಟ್ ಬಳಕೆದಾರರಲ್ಲಿ ಜವಾಬ್ದಾರಿಯುತವಾದಂತಹ ಸುರಕ್ಷಿತವಾದಂತಹ ಸೈಬರ್ ಪ್ರಾಕ್ಟೀಸ್ಗಳನ್ನು ಅಳವಡಿಸುವಂತಹ ಒಂದು ಉದ್ದೇಶದಿಂದ ಈ ಒಂದು ಚಾಲೆಂಜನ್ನು ಕ್ವಾಡ್ ಸೈಬರ್ ಚಾಲೆಂಜ್ ಅನ್ನುವ ಹೆಸರಿನಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಕ್ವಾಡ್ ಅನ್ನುವ ರಾಷ್ಟ್ರಗಳು ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಈ ಇಮೇಜ್ನಲ್ಲಿ ಫ್ಲ್ಯಾಗ್ಗಳನ್ನು ನೋಡುವುದರ ಮೂಲಕ ಆಸ್ಟ್ರೇಲಿಯಾ, ಅಮೇರಿಕಾ, ಭಾರತ ಮತ್ತು ಜಪಾನ್ ಈ 4 ರಾಷ್ಟ್ರಗಳ ಒಂದು ಒಕ್ಕೂಟವನ್ನು ಕ್ವಾಡ್ ಅಂತ ಕರೆಯಲಾಗುತ್ತೆ. ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅನ್ನುವುದು ಈ ಕ್ವಾಡ್ನ ಫುಲ್ ಫಾರ್ಮ್ ಆಗಿದೆ. QUAD ಅಂತಂದರೆ ಏನು ಅಂತ ಕೇಳಿದರೆ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಇದರ ಫುಲ್ ಫಾರ್ಮ್ ಆಗಿದೆ. ಮುಖ್ಯವಾಗಿ ಈ 4 ರಾಷ್ಟ್ರಗಳು USA, ಆಸ್ಟ್ರೇಲಿಯಾ, ಭಾರತ ಮತ್ತು ಜಪಾನ್ ರಾಷ್ಟ್ರಗಳು ಪರಸ್ಪರ ಒಂದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಅಂತಂದರೆ
ಹಿಂದೂ ಮಹಾಸಾಗರ ಮತ್ತು ಈ ಪೆಸಿಫಿಕ್ ಮಹಾಸಾಗರದ ನಡುವೆ ಇರುವಂತಹ ಈ ಕಡಲಿನ ಪ್ರದೇಶದಲ್ಲಿ ಸಮಗ್ರವಾದಂತಹ ಒಂದು ಸಮೃದ್ಧ ಮುಕ್ತವಾದಂತಹ ಒಂದು ವಹಿವಾಟನ್ನು ನಡೆಸುವಂತಹ ಉದ್ದೇಶದಿಂದ ಈ ಕ್ವಾಡ್ ಅನ್ನುವ ಒಂದು ಗ್ರೂಪಿಂಗ್ಸನ್ನು ಪ್ರಾರಂಭ ಮಾಡಲಾಗಿತ್ತು. ಆಗ್ನೇಯ ಏಷ್ಯಾದ ರಾಷ್ಟ್ರಗಳ ಒಕ್ಕೂಟದ ಒಂದು ಮೀಟಿಂಗ್ನ ಸೈಡ್ಲೈನ್ ಆಗಿ 2007ರಲ್ಲಿ ಮೊದಲ ಬಾರಿಗೆ ಈ 4 ರಾಷ್ಟ್ರಗಳ ಒಂದು ಗುಂಪು ಈ ಮೀಟಿಂಗನ್ನು ನಡೆಸಿತ್ತು. ಕ್ವಾಡನ್ನು ನಿರ್ಮಾಣ ಮಾಡುವುದಾಗಿ ಡಿಸ್ಕಷನ್ನ ಮಾಡಿದ್ವು. ಸೊ ಅದೇ ರೀತಿಯಾಗಿ ಈ ಕಡಲ ಪ್ರಜಾಪ್ರಭುತ್ವದ ಮೈತ್ರಿ ದೇಶಗಳಾದಂತಹ ಈ ಆಸ್ಟ್ರೇಲಿಯಾ, ಜಪಾನ್, ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ಗಳು ಎಲ್ಲ ರಾಷ್ಟ್ರಗಳ ಸಭೆಗಳನ್ನು ಮತ್ತು ಈ ಅರೆ ನಿಯಮಿತ ಶೃಂಗಸಭೆಗಳನ್ನು ಏರ್ಪಾಡು ಮಾಡುವಂತಹ ಒಂದು ವೇದಿಕೆಯನ್ನು ಈ ಕ್ವಾಡ್ ಮಾಡಿಕೊಡುತ್ತದೆ. ಅಷ್ಟೇ ಅಲ್ಲದೆ ಈ ಪರಸ್ಪರ ಈ ಗುಂಪಿನ ಸದಸ್ಯತ್ವವನ್ನು ಪಡೆದಂತಹ ರಾಷ್ಟ್ರಗಳ ಒಂದು ಮಾಹಿತಿ ವಿನಿಮಯವನ್ನು ಅಂತಂದರೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜನ್ನು ಮಾಡುವುದು, ಸೊ ಮಿಲಿಟರಿ ಡ್ರಿಲ್ಗಳನ್ನು ನಡೆಸುವುದು, ಈ ಕಡಲಿನಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಕಮ್ಯುನಿಕೇಷನ್ ಆಗಿರ್ಬೋದು ಅಥವಾ ಒಂದು ಮೂಮೆಂಟ್ಸ್ಗಳನ್ನು ಮಾಡುವಂತಹ ಒಂದು ಉದ್ದೇಶವನ್ನು ಈ ಕ್ವಾಡ್ ಹೊಂದಿದೆ. ಸೊ ಮೇಲ್ನೋಟಕ್ಕೆ ಈ ಒಂದು ಉದ್ದೇಶ ಈ ಭದ್ರತೆಯನ್ನು ಮತ್ತು ಈ ರಾಜಕೀಯ ಹಿತಾಸಕ್ತಿಗಳನ್ನು ಹೊಂದಿದೆ ಅಂತ ಕಂಡರೂ ಕೂಡ ಇದರ ಇನ್ನೊಂದು ಸೈಡನ್ನು ನೋಡೋದಾದರೆ ಮುಖ್ಯವಾಗಿ ಚೀನಾವನ್ನು ಕಂಟೈನ್ ಮಾಡುವಂತಹ ಉದ್ದೇಶ ಅಂತಂದರೆ ಈ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾ ದೇಶವನ್ನು ಕಂಟೈನ್ ಮಾಡುವಂತಹ ಮತ್ತು ಅದರ ಒಂದು ಹದ್ದುಬಸ್ತಿನಲ್ಲಿ ಇಡುವಂತಹ ಅಥವಾ ಅದನ್ನು ಬಗ್ಗು ಬಡಿಯುವಂತಹ ಉದ್ದೇಶವನ್ನು ಈ 4 ರಾಷ್ಟ್ರಗಳು ಹೊಂದಿವೆ ಅಂತ ನಾವು ಈ ಪಾಲಿಟಿಕ್ಸ್ ಪರ್ಸ್ಪೆಕ್ಟಿವ್ನಿಂದ ಅರ್ಥ ಮಾಡ್ಕೋಬೋದಾಗಿದೆ. ಸೊ ಕ್ವಾಡ್ ಬಗ್ಗೆ ನೀವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ವಸ್ತುಗಳಲ್ಲಿ ಯಾವ ಲೋಹವು ಕಡಿಮೆ ಸಾಂದ್ರತೆಯನ್ನು ಲೋವರ್ ಡೆನ್ಸಿಟಿಯನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಮೆಗ್ನೀಷಿಯಂ, ಆಪ್ಷನ್ 2 ಅಲ್ಯೂಮಿನಿಯಂ, ಆಪ್ಷನ್ 3 ಟೈಟೇನಿಯಂ ಅಥವಾ ಆಪ್ಷನ್ 4 ಲಿಥಿಯಂ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಲಿಥಿಯಂ ಲೋಹ ಈ 4 ಲೋಹಗಳಲ್ಲಿ ಅತ್ಯಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿದಂತಹ ಲೋಹ ಆಗಿದೆ. ಲಿಥಿಯಂ ನೆನ್ಪಿಟ್ಕೊಳ್ಳಿ, ಅತ್ಯಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿದಂತಹ ಲೋಹ. ರೀಸೆಂಟಾಗಿ ಈ ಲಿಥಿಯಂ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಲಿಥಿಯಂ ಅಂತಂದರೆ ಈ ಬ್ಯಾಟ್ರಿಗಳಾಗಿರ್ಬೋದು, ಬ್ಯಾಟ್ರಿಯಿಂದ ನಡೆಯುವಂತಹ ಲ್ಯಾಪ್ಟಾಪ್ಗಳು, ಮೊಬೈಲ್ಗಳು, ಈ ರೀತಿಯಾದಂತಹ ಗ್ಯಾಜೆಟ್ಸ್ಗಳ ಒಂದು ಉತ್ಪಾದನೆ ಮಾಡುವುದಕ್ಕೆ ಮುಖ್ಯವಾಗಿ ಲಿಥಿಯಂ ಇರಬೇಕು. ಸೊ ಜಗತ್ತಿನಾದ್ಯಂತ ಈ ಲಿಥಿಯಂ ಉತ್ಪಾದನೆ ಮತ್ತು ಅದರ ಒಂದು ಡಿಮ್ಯಾಂಡ್ ಹೆಚ್ಚಾಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಲಿಥಿಯಮನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಅದರ ನಿಕ್ಷೇಪಗಳನ್ನು ಕಂಡುಹಿಡಿಯುವಂತಹ ಒಂದು ಕೆಲಸದಲ್ಲಿ ಸಾಕಷ್ಟು ರಾಷ್ಟ್ರಗಳು ತೊಡಗಿವೆ. ಸೊ ಅದರಲ್ಲಿ ಭಾರತದಲ್ಲಿ ರೀಸೆಂಟಾಗಿ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ಸುಮಾರು 5.9 ಮಿಲಿಯನ್ ಟನ್ನಷ್ಟು ಲಿಥಿಯಂ ನಿಕ್ಷೇಪಗಳು ಕಂಡು ಬಂದಿವೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಈ ರೀತಿಯಾದಂತಹ ಒಂದು ಇನ್ಫಾರ್ಮೇಷನನ್ನು ಭಾರತದ ಗಣಿ ಸಚಿವಾಲಯದಿಂದ ಶೇರ್ ಮಾಡಲಾಗಿದ್ದು ಈ ಒಂದು ಲಿಥಿಯಂ ನ್ಯೂಸ್ನಲ್ಲಿ ಬಂದಿತ್ತು. ಈ ಲಿಥಿಯಂ ಲೋಹ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡೋಣ. ಆಗಲೇ ತಿಳಿಸಿದ ಹಾಗೆ ಇದು ಒಂದು ರೀತಿಯ ಲೋಹವಾಗಿದ್ದು ಮೃದುವಾದಂತಹ ಬೆಳ್ಳಿ ರೂಪದ ಬಿಳಿ ಲೋಹವಾಗಿ ಗುರುತಿಸಿಕೊಳ್ಳುತ್ತದೆ. ಸೊ ಇದು ಆವರ್ತಕ ಕೋಷ್ಟಕ ಅಥವಾ ಈ ಪೆರಿಯಾಡಿಕ್ ಟೇಬಲ್ನಲ್ಲಿ ಗ್ರೂಪ್ 1ನಲ್ಲಿ ಕ್ಷಾರೀಯ ಲೋಹಗಳ ಗುಂಪಿಗೆ ಮುಖ್ಯವಾಗಿ ಈ ಲಿಥಿಯಮನ್ನು ಸೇರಿಸಲಾಗುತ್ತದೆ. ಕ್ಷಾರೀಯ ಲೋಹ ಅಂತಂದರೆ ಆಲ್ಕಲೈನ್ ಮೆಟಲ್ ಅಂತ ಇದನ್ನು ಕ್ಯಾಟಗರೈಸ್ ಮಾಡಲಾಗಿದೆ ಲಿಥಿಯಂ ಲೋಹವನ್ನು. ಸೊ ಇದರ ಕೆಲವೊಂದಿಷ್ಟು ವಿಶೇಷ ಗುಣಲಕ್ಷಣಗಳು, ವೈಶಿಷ್ಟ್ಯತೆಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಇದು ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿದಂತಹ ಲೋಹವಾಗಿ ಗುರುತಿಸಿಕೊಳ್ಳುತ್ತೆ ಲಿಥಿಯಂ, ಮತ್ತು ಈ ಸಾಲಿಡ್ ಎಲಿಮೆಂಟ್ಗಳಲ್ಲಿ ಹಗುರವಾದಂತಹ ಲೋಹ ಈ ಲಿಥಿಯಂ ಆಗಿದೆ. ನೀರಿನೊಂದಿಗೆ ಅತ್ಯಂತ ತೀವ್ರವಾಗಿ ಪ್ರತಿಕ್ರಿಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಲಿಥಿಯಂನ ಮುಖ್ಯವಾಗಿ ಈ ಒಂದು ಲಿಥಿಯಂ ಕಂಡುಬರುವಂತಹ ಪ್ರದೇಶಗಳು ಜಗತ್ತಿನಾದ್ಯಂತ ಎಲ್ಲಿವೆ ಅಂತ ನೋಡೋದಾದರೆ, ಮುಖ್ಯವಾಗಿ ಈ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಲಿಥಿಯಂ ತ್ರಿಕೋನ ಅಂತ ಕರೆಸಿಕೊಳ್ಳುವಂತಹ ಈ 3 ರಾಷ್ಟ್ರಗಳಾದಂತಹ ಚಿಲಿ, ಬೊಲಿವಿಯಾ ಮತ್ತು ಅರ್ಜೆಂಟೀನಾ, ಈ 3 ರಾಷ್ಟ್ರಗಳ ಒಂದು ಸ್ಪೆಸಿಫಿಕ್ ಆದಂತಹ ನಿರ್ದಿಷ್ಟವಾದಂತಹ ಪ್ರದೇಶ ಲಿಥಿಯಂ ಟ್ರಯಾಂಗಲ್ ಅಂತ ಗುರುತಿಸಿಕೊಳ್ಳುತ್ತೆ. ಬೊಲಿವಿಯಾ, ಚಿಲಿ ಮತ್ತು ಅರ್ಜೆಂಟೀನಾ ಈ 3 ರಾಷ್ಟ್ರಗಳು ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುವಂತಹ ಪ್ರಮುಖ ರಾಷ್ಟ್ರಗಳಾಗಿದ್ದು ಅವುಗಳ ಪ್ರದೇಶದಲ್ಲಿ ಕಾಮನ್ ಪ್ರದೇಶದಲ್ಲಿ ಕಂಡುಬರುವಂತಹ ನಿಕ್ಷೇಪ ಈ ಲಿಥಿಯಂ ನಿಕ್ಷೇಪವಾಗಿ ಗುರುತಿಸಿಕೊಳ್ಳುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಜಗತ್ತಿನಲ್ಲಿ ಅತಿ ಹೆಚ್ಚಾಗಿ ಈ ಲಿಥಿಯಂ ನಿಕ್ಷೇಪಗಳು ಎಲ್ಲಿವೆ ಅಂತಂದರೆ ಅರ್ಜೆಂಟೀನಾ, ಬೊಲಿವಿಯಾ ಮತ್ತು ಚಿಲಿ ಕರೆಕ್ಟಾದ ಆನ್ಸರ್ ಆಗಿದೆ. ಇದನ್ನು ಲಿಥಿಯಂ ಟ್ರಯಾಂಗಲ್ ಅಂತ ಕೂಡ ಕರೆಯಲಾಗುತ್ತದೆ. ಈ ಲಿಥಿಯಂ ಬಗ್ಗೆ
ನಾವು ಈಗ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಇದರ ಉಪಯೋಗಗಳನ್ನು ಕೂಡ ತಿಳ್ಕೊಳ್ಳೋದಾದರೆ ಮುಖ್ಯವಾಗಿ ಮೊಬೈಲ್ ಫೋನ್ಗಳಲ್ಲಿ, ಲ್ಯಾಪ್ಟಾಪ್ಗಳಲ್ಲಿ, ಡಿಜಿಟಲ್ ಕ್ಯಾಮ್ರಾಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಸಲಾಗ್ತಾ ಇರೋದರಿಂದ ಈ ಲಿಥಿಯಂಗೆ ಸಾಕಷ್ಟು ಬೇಡಿಕೆ ಉಂಟಾಗ್ತಾ ಇದೆ. ಸೊ ಹೀಗಾಗಿ ಬ್ಯಾಟ್ರಿಯಿಂದ ಚಲಿಸುವಂಥ ಈ ಗ್ಯಾಜೆಟ್ಗಳಲ್ಲಿ ಮುಖ್ಯವಾಗಿ ಲಿಥಿಯಂನ ಅವಶ್ಯಕತೆ ಇರುವುದರಿಂದ ಈ ಒಂದು ಲಿಥಿಯಂನ ನಿಕ್ಷೇಪಗಳನ್ನು ಕಂಡುಹಿಡಿಯುವಂತಹ ಜವಾಬ್ದಾರಿ ಎಲ್ಲ ರಾಷ್ಟ್ರಗಳ ಮೇಲೆ ಇರುವುದರಿಂದ ಭಾರತದಲ್ಲಿ ಜಮ್ಮು ಕಾಶ್ಮೀರದಲ್ಲೂ ಕೂಡ ಸುಮಾರು 5.9 ಮಿಲಿಯನ್ ಟನ್ನಷ್ಟು ನಿಕ್ಷೇಪಗಳು ಕಂಡು ಬಂದಿವೆ ಅಂತ ನಮ್ಮ ಗಣಿ ಸಚಿವಾಲಯದಿಂದ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡಲಾಗಿತ್ತು. ಅದೇ ರೀತಿಯಾಗಿ ಈ ಗ್ಯಾಜೆಟ್ಗಳಷ್ಟೇ ಅಲ್ಲದೆ ಈ ಹಾರ್ಟ್ ಟ್ರೀಟ್ಮೆಂಟ್ನಲ್ಲಿ ಮುಖ್ಯವಾಗಿ ಅರಿದಿಮಿಯಾ ಅನ್ನುವ ಒಂದು ರೋಗಕ್ಕೆ, ಈ ಒಂದು ಹೃದಯದ ಮಿಡಿತ ಏನಿರುತ್ತೆ ಅನಿಯಮಿತವಾಗಿ ಬಡಿದುಕೊಳ್ಳುವಂತಹ ಒಂದು ಲಕ್ಷಣವನ್ನು ಅರಿದಿಮಿಯಾ ಅಂತ ರೋಗವನ್ನು ಕರೆಯಲಾಗುತ್ತದೆ. ಸೊ ಹೀಗಾಗಿ ಈ ಹೃದಯದ ಬಡಿತವನ್ನು ಕಂಟ್ರೋಲ್ ಮಾಡುವಂತಹ ಪೇಸ್ ಮೇಕರ್ ಆಗಿ ಕೂಡ ಈ ಲಿಥಿಯಮನ್ನು ಬಳಸಲಾಗುತ್ತೆ. ಅದನ್ನು ಉಳಿದಂತೆ ಈ ಆಟಿಕೆಗಳಾಗಿರ್ಬೋದು, ಗಡಿಯಾರಗಳಂತಹ ಕೆಲವೊಂದಿಷ್ಟು ರೀಚಾರ್ಜ್ ಮಾಡಬಹುದಾದಂತಹ ಬ್ಯಾಟರಿಗಳನ್ನು ಬಳಸುವಂತಹ ಗ್ಯಾಜೆಟ್ಗಳಲ್ಲಿ ಈ ಲಿಥಿಯಮನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಂ ಲೋಹಗಳ ಸ್ಟ್ರೆಂತನ್ನು ಇಂಪ್ರೂವ್ ಮಾಡುವಂತಹ ಉದ್ದೇಶದಿಂದ ಕೂಡ ಲಿಥಿಯಂ ಲೋಹವನ್ನು ಮತ್ತು ಹಗುರವಾಗಿ ಈ ಒಂದು ಲೋಹಗಳನ್ನು ಕನ್ವರ್ಟ್ ಮಾಡುವಂತಹ ಉದ್ದೇಶದಿಂದ ಈ ಲಿಥಿಯಂ ಮಿಶ್ರಣವನ್ನು ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಂಗಳೊಂದಿಗೆ ಮಾಡಲಾಗುತ್ತದೆ. ಕನ್ನಡಕ ಮತ್ತು ಗಾಜಿನ ಪಿಂಗಾಣಿಗಳಂತಹ ಕೆಲವೊಂದಿಷ್ಟು ವಸ್ತುಗಳನ್ನು ತಯಾರಿಸುವಂತಹ ಸಂದರ್ಭದಲ್ಲೂ ಕೂಡ ಲಿಥಿಯಂ ಆಕ್ಸೈಡನ್ನು ಬಳಸಲಾಗುತ್ತದೆ. ಈ ಲಿಥಿಯಂ ಕಾರ್ಬೋನೇಟ್ ಅನ್ನುವ ಔಷಧಿಯನ್ನು ಬಳಸಿ ಈ ಮೆಂಟಲ್ ಡಿಸಾರ್ಡರ್ ಆದಂತಹ ಡಿಪ್ರೆಷನ್ಗೆ ಚಿಕಿತ್ಸೆಯನ್ನು ನೀಡುವುದರಲ್ಲೂ ಕೂಡ ಈ ಲಿಥಿಯಂ ಕಾರ್ಬೋನೇಟ್ ಅನ್ನುವ ಅಂಶವನ್ನು ಉಪಯೋಗಿಸಿಕೊಂಡು ಔಷಧಿಗಳನ್ನು ತಯಾರು ಮಾಡಲಾಗುತ್ತದೆ. ಸೊ ಈ ರೀತಿಯಾಗಿ ಲಿಥಿಯಂಗೆ ಸಾಕಷ್ಟು ಬೇಡಿಕೆ ಇರುವುದರಿಂದ ಭಾರತದಲ್ಲೂ ಕೂಡ ಈ ಲಿಥಿಯಂನ ನಿಕ್ಷೇಪಗಳನ್ನು ಕಂಡುಹಿಡಿಯೋದು ಅನಿವಾರ್ಯವಾಗಿತ್ತು. ಸೊ ಸದ್ಯಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಈ ಲಿಥಿಯಂನ ನಿಕ್ಷೇಪಗಳನ್ನು ಕಂಡುಹಿಡಿಯಲಾಗಿದೆ ಅಂತ ನಾವು ನ್ಯೂಸ್ನಿಂದ ಅರ್ಥ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಸ್ಟೆಮ್ ಸೆಲ್ಗಳ ಬಗ್ಗೆ ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿತ್ತು. ಕಾಂಡ ಜೀವಕೋಶಗಳು ಅಥವಾ ಸ್ಟೆಮ್ ಸೆಲ್ಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಅಥವಾ ಸ್ಟೇಟ್ಮೆಂಟ್ಗಳಲ್ಲಿ ಈ ಸ್ಟೆಮ್ ಸೆಲ್ಗಳು ದೇಹದಲ್ಲಿ ಅನೇಕ ರೀತಿಯ ಜೀವಕೋಶಗಳಾಗಿ ಬೆಳೆಯುವಂತಹ ಸಾಮರ್ಥ್ಯವನ್ನು ಹೊಂದಿವೆ ಅಥವಾ ಹೊಂದಿದಂತಹ ಜೀವಕೋಶಗಳಾಗಿವೆ ಅಂತ ಆಪ್ಷನ್ 1 ಇದೆ. ಆಪ್ಷನ್ 2, ಈ ಸ್ಟೆಮ್ ಜೀವಕೋಶಗಳು ಹೆಚ್ಚಾಗಿ ಮೂಳೆ ಮಜ್ಜೆಯಲ್ಲಿ ಅಥವಾ ಬೋನ್ ಮಾರೋನಲ್ಲಿ ಕಂಡುಬರುತ್ತವೆ ಅಂತ ಆಪ್ಷನ್ 2 ಇದ್ದು, ಆಪ್ಷನ್ 3, ಸ್ಟೆಮ್ ಜೀವಕೋಶಗಳನ್ನು ಅನೇಕ ಸಂಕೀರ್ಣ ರೋಗಗಳ ಚಿಕಿತ್ಸೆಗಳಿಗಾಗಿ ಅಥವಾ ಕಾಂಪ್ಲೆಕ್ಸ್ ಡಿಸೀಸ್ಗಳ ಟ್ರೀಟ್ಮೆಂಟ್ಗಾಗಿ ಬಳಸಲಾಗುವುದು ಅಂತ ಆಪ್ಷನ್ 3 ಇದ್ದು, ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ. ಇದರ ಅರ್ಥ ಈ ಮೇಲೆ ನೀಡಲಾದಂತಹ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಸ್ಟೆಮ್ ಸೆಲ್ಗೆ ಸಂಬಂಧಪಟ್ಟಂತೆ ಕರೆಕ್ಟ್ ಆಗಿವೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಇನ್ನು ಈ ಸ್ಟೆಮ್ ಸೆಲ್ಗಳು ಅಥವಾ ಈ ಕಾಂಡ ಜೀವಕೋಶಗಳು ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇದ್ದು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಕಾಂಡಕೋಶ ಕಸಿ ಅಥವಾ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಮೂಲಕ ಕುರುಡುತನವನ್ನು ಸಂಪೂರ್ಣವಾಗಿ ಗುಣಪಡಿಸಲಾಗಿದೆ ಅಂತ ಕಾನ್ಪುರದ GSVM ಅನ್ನುವ ವೈದ್ಯಕೀಯ ಕಾಲೇಜಿನಲ್ಲಿ ಯಶಸ್ವಿಯಾಗಿ ದೇಶದಲ್ಲಿ ಮೊದಲನೇ ಬಾರಿಗೆ ಈ ರೀತಿಯಾದಂಥ ಪ್ರಯೋಗವನ್ನು ಮಾಡಲಾಗಿದೆ. ಕುರುಡುತನವನ್ನು ನಿವಾರಣೆ ಮಾಡಲಾಗಿದೆ ಅಂತ ಈ ಒಂದು ಸ್ಟೆಮ್ ಸೆಲ್ ತಂತ್ರಜ್ಞಾನವನ್ನು ಬಳಸಿದಂತಹ ವಿಜ್ಞಾನಿಗಳಿಂದ ಹೇಳಲಾಗಿದೆ. ಸೊ ಹೀಗಾಗಿ ಈ ಕಾಂಡಕೋಶಗಳು ಅಥವಾ ಸ್ಟೆಮ್ ಸೆಲ್ ಅಂತ ಕರೆಸಿಕೊಳ್ಳುವಂತಹ ಈ ಜೀವಕೋಶಗಳ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಕಾಂಡಕೋಶಗಳ ಬಗ್ಗೆ ಮುಖ್ಯವಾಗಿ ತಿಳ್ಕೊಳ್ಳೋದಾದರೆ, ಈ ಒಂದು ರೀತಿಯಾದಂತಹ ವಿಶೇಷವಾದಂತಹ ಜೀವಕೋಶಗಳಾಗಿದ್ದು ವಿಭಿನ್ನ ರೀತಿಯಾದಂತಹ ಜೀವಕೋಶಗಳಾಗಿ ಮಾರ್ಪಾಡಾಗಿ ಅಭಿವೃದ್ಧಿಯನ್ನು ಹೊಂದುವಂತಹ ಸಾಮರ್ಥ್ಯವನ್ನು ಈ ಕಾಂಡಕೋಶಗಳು ಹೊಂದಿರುತ್ತವೆ. ಫಾರ್ ಎಕ್ಸಾಂಪಲ್, ಈ ಒಂದು ಇಮೇಜ್ನಲ್ಲಿ ನೋಡೋ ಪ್ರಕಾರ ಈ ಸ್ಟೆಮ್ ಸೆಲ್ಗಳು ಅಥವಾ ಕಾಂಡಕೋಶಗಳನ್ನು ಈ ಒಂದು ಇಮೇಜ್ನಲ್ಲಿ ನೋಡಬಹುದಾಗಿದೆ. ಇವುಗಳಿಗೆ ಎಂಥ ವಿಶೇಷವಾದಂತಹ ಸಾಮರ್ಥ್ಯ ಇರುತ್ತೆ ಅಂತಂದರೆ, ಈ ಜೀವಕೋಶಗಳು ನರಮಂಡಲದ ಜೀವಕೋಶಗಳಾಗಿ ಕನ್ವರ್ಟ್ ಆಗ್ಬೋದು ಅಥವಾ ನ್ಯೂರಾನ್ಸ್ ಅಥವಾ ಮಸಲ್ ಸೆಲ್ಗಳಾಗಿ ಅಂದರೆ ಈ ಸ್ನಾಯುಗಳ ಜೀವಕೋಶಗಳಾಗಿ ಟಿಶ್ಯೂಗಳಾಗಿ ಕನ್ವರ್ಟ್ ಆಗುವಂತಹ ಸಾಮರ್ಥ್ಯ ಇದೆ ಇವಕ್ಕೆ. ಸೊ ಕಾರ್ಟಿಲೇಜ್ ಅಥವಾ ಈ ಕೀಲುಗಳಲ್ಲಿ ಕಂಡುಬರಬಹುದಾದಂತಹ ಟಿಶ್ಯೂಗಳಾಗಿ ಮಾರ್ಪಾಟಾಗುವಂತಹ ಅಭಿವೃದ್ಧಿ ಹೊಂದುವಂತಹ ಸಾಮರ್ಥ್ಯ ಕೂಡ ಈ ಸ್ಟೆಮ್ ಸೆಲ್ಗಳಿಗೆ ಇದೆ. ಮತ್ತು ಬೋನ್ ಸೆಲ್ಗಳು ಅಂತಂದರೆ ಈ ಮೂಳೆಯ
ಜೀವಕೋಶಗಳಾಗಿ ಕೂಡ ಕನ್ವರ್ಟ್ ಆಗುವಂತಹ ಸಾಮರ್ಥ್ಯ ಈ ಸ್ಟೆಮ್ ಸೆಲ್ಗಳಿಗೆ ಒಂದು ವಿಶೇಷ ಸಾಮರ್ಥ್ಯ ಇವೆ. ಸೊ ಇದೇ ಒಂದು ಕಾನ್ಸೆಪ್ಟ್ನಿಂದ ನೀವು ಯಾವ ರೀತಿಯಾಗಿ ಈ ಒಂದು ಸ್ಟೆಮ್ ಸೆಲ್ಗಳನ್ನು ಬಳಸಿಕೊಳ್ಳಬಹುದು ಅಂತ ಅಂದಾಜನ್ನು ಮಾಡ್ಕೋಬಹುದಾಗಿದೆ. ಸೊ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ನೆಕ್ಸ್ಟ್ ಸ್ಲೈಡ್ನಲ್ಲಿ ಇದನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಈ ಸ್ಟೆಮ್ ಸೆಲ್ಗಳು ಆಗಲೇ ತಿಳಿಸಿದ ಹಾಗೆ ಒಂದು ರೀತಿಯಾದಂತಹ ಜೀವಕೋಶದಿಂದ ಮತ್ತೊಂದು ರೀತಿಯಾದಂತಹ ಜೀವಕೋಶವಾಗಿ ಮಾರ್ಪಾಡಾಗುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿವೆ. ರಕ್ತ ಕಣಗಳಾಗಿರ್ಬೋದು, ಮಿದುಳಿನ ಜೀವಕೋಶಗಳು ಅಥವಾ ಈ ನರಮಂಡಲದ ಜೀವಕೋಶಗಳಾಗಿರ್ಬೋದು, ಈ ಹೃದಯದ ಸ್ನಾಯುವಿನ ಜೀವಕೋಶಗಳಾಗಿ ಕನ್ವರ್ಟ್ ಆಗುವಂತಹ ಒಂದು ಸಾಮರ್ಥ್ಯ ಮತ್ತು ಮೂಳೆ ಜೀವಕೋಶಗಳಾಗಿ ಕನ್ವರ್ಟ್ ಆಗುವಂತಹ ಒಂದು ಸಾಮರ್ಥ್ಯ ಈ ಕಾಂಡಕೋಶಗಳಿಗೆ ಅಥವಾ ಸ್ಟೆಮ್ ಸೆಲ್ಗಳಿಗೆ ಇರುತ್ತೆ. ಸೊ ಹೀಗಾಗಿ ದೇಹದ ದುರಸ್ತಿ ವ್ಯವಸ್ಥೆಯಾಗಿ ಈ ಒಂದು ಕಾಂಡಕೋಶಗಳು ಒಂದು ಜವಾಬ್ದಾರಿಯನ್ನು ಅಥವಾ ಒಂದು ಕಾರ್ಯವನ್ನು ನಿರ್ವಹಿಸುತ್ತವೆ. ಬಾಡಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಂಗಾಂಶಗಳಿಗೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗಿದ್ದರೆ ಅದಕ್ಕೆ ರಿಪೇರ್ ಮಾಡುವಂತಹ ಸಾಮರ್ಥ್ಯ ಈ ಕಾಂಡಕೋಶಗಳಿಗೆ ಇರುತ್ತೆ. ಸೊ ಹೀಗಾಗಿ ಈ ಕಾಂಡಕೋಶಗಳನ್ನು ಕಸಿ ಮಾಡುವಂತಹ, ಟ್ರಾನ್ಸ್ಪ್ಲಾಂಟೇಷನ್ ಮಾಡುವಂತಹ ಒಂದು ಟೆಕ್ನಾಲಜಿಯನ್ನು ಬಳಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಉಂಟಾಗ್ತಾ ಇದೆ ಅಂತ ಈ ಒಂದು ವರ್ತಮಾನ ಕಾಲದಲ್ಲಿ ಈ ಸ್ಟೆಮ್ ಸೆಲ್ ಟೆಕ್ನಾಲಜಿಯ ಬಗ್ಗೆ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ. ಇಷ್ಟು ವಿಶೇಷವಾದಂತಹ ಈ ಕಾಂಡಕೋಶಗಳು ಸಾಮಾನ್ಯವಾಗಿ ದೇಹದ ಮೆದುಳಿನಲ್ಲಿ, ಮೂಳೆ ಮಜ್ಜೆ ಅಂತಂದರೆ ಬೋನ್ ಮಾರೋನಲ್ಲಿ, ರಕ್ತ ಮತ್ತು ರಕ್ತನಾಳಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಕಾಂಡಕೋಶಗಳಾಗಿವೆ ಅಂತ ವಿಜ್ಞಾನಿಗಳಿಂದ ಸದ್ಯಕ್ಕೆ ಕಂಡುಹಿಡಿಯಲಾಗಿದೆ. ಇನ್ನು ಈ ಕಾಂಡಕೋಶಗಳಲ್ಲಿ ಮುಖ್ಯವಾಗಿ 2 ರೀತಿಯ ವಿಧಗಳಾಗಿ ಈ ಕಾಂಡಕೋಶಗಳನ್ನು ಅಥವಾ ಸ್ಟೆಮ್ ಸೆಲ್ಸ್ಗಳನ್ನು ವಿಭಾಗ ಮಾಡಲಾಗಿದ್ದು, ಮೊದಲನೆಯದು ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್ ಅಥವಾ ಭ್ರೂಣ ಕಾಂಡಕೋಶಗಳು ಮತ್ತು ಎರಡನೆಯದು ಅಡಲ್ಟ್ ಸ್ಟೆಮ್ ಸೆಲ್ಸ್ ಅಥವಾ ವಯಸ್ಕ ಕಾಂಡಕೋಶಗಳು ಅಂತ ಗುರುತಿಸಲಾಗಿದೆ. ಮೊದಲನೇದು ಈ ಭ್ರೂಣ ಕಾಂಡಕೋಶಗಳು ಅಂದರೆ ಏನು ಅಂತಂದರೆ, ರೂಪುಗೊಂಡು ಅಥವಾ ಉತ್ಪಾದನೆಗೊಂಡು ಸುಮಾರು 3 ಅಥವಾ 5 ದಿನಗಳು ಕಳೆದಂತಹ ಈ ಕಾಂಡಕೋಶಗಳನ್ನು ಭ್ರೂಣ ಕಾಂಡಕೋಶಗಳು ಅಂತ ಗುರುತಿಸಲಾಗುತ್ತೆ. ಇವುಗಳನ್ನು ಸಾಮಾನ್ಯವಾಗಿ ಪ್ಲೂರಿಪೋಟೆಂಟ್ ಕಾಂಡಕೋಶಗಳು ಅಂತ ಕೂಡ ಗುರುತಿಸಲಾಗುತ್ತೆ. ಪ್ಲೂರಿಪೋಟೆಂಟ್ ಅಂದರೆ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಕಾಂಡಕೋಶಗಳೇನಿರ್ತವೆ ಇವುಗಳು ಹೆಚ್ಚಿನ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯ ಒಂದು ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತಹ, ವಿಭಜನೆಯಾಗಿ ಹೆಚ್ಚಿನ ಸಂಖ್ಯೆಯನ್ನು ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯವನ್ನು ಕಾಂಡಕೋಶಗಳು ಹೊಂದಿರುತ್ತವೆ. ಇವುಗಳನ್ನು ಭ್ರೂಣ ಕಾಂಡಕೋಶಗಳು ಅಂತ ಕರೆದರೆ, ಅದೇ ರೀತಿಯಾಗಿ ಒಂದು ಕಾಂಡಕೋಶದಿಂದ, ಫಾರ್ ಎಕ್ಸಾಂಪಲ್ ಈ ಸ್ನಾಯು ಕಾಂಡಕೋಶದಿಂದ ಈ ಮೂಳೆ ಕಾಂಡಕೋಶವಾಗಿ ಕನ್ವರ್ಟ್ ಆಗುವಂತಹ ಅಥವಾ ಟ್ರಾನ್ಸ್ಫಾರ್ಮ್ ಆಗುವಂತಹ ಸಾಮರ್ಥ್ಯ ಕೂಡ ಈ ಭ್ರೂಣ ಕಾಂಡಕೋಶಕ್ಕೆ ಇರುತ್ತದೆ. ಸೊ ಹೀಗಾಗಿ ಈ ಸ್ಟೆಮ್ ಸೆಲ್ಸ್ಗಳನ್ನು ಸಾಮಾನ್ಯವಾಗಿ ರೋಗಗ್ರಸ್ತವಾದಂತಹ ಟಿಶ್ಯೂಗಳಾಗಿರ್ಬೋದು ಅಥವಾ ಈ ಡಿಸೀಸನ್ನು ಹೊಂದಿದಂತಹ ಅಂಗಗಳಾಗಿರ್ಬೋದು, ಅವುಗಳನ್ನು ಪುನರುತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಟ್ರೀಟ್ಮೆಂಟನ್ನು ನೀಡಿ ಈ ಒಂದು ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನುವ ತಂತ್ರಜ್ಞಾನದಿಂದ ಒಂದು ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳೋದಾದರೆ, ಅತಿಯಾದಂತಹ ಆಲ್ಕೋಹಾಲ್ ಸೇವನೆಯಿಂದ ಯಾವುದೇ ವ್ಯಕ್ತಿಗೆ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಆ ಒಬ್ಬ ವ್ಯಕ್ತಿಗೆ ಈ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವುದರ ಮೂಲಕ ಅಥವಾ ಕಾಂಡಕೋಶಗಳ ಕಸಿ ಮಾಡುವ ಮೂಲಕ ಆ ಲಿವರನ್ನು ಪುನರುತ್ಪಾದನೆ ಮಾಡುವಂತಹ ಸಾಮರ್ಥ್ಯವನ್ನು ಆ ಒಂದು ಅಂಗಗಳಿಗೆ ನೀಡಲಾಗುತ್ತದೆ. ಈ ಒಂದು ತಂತ್ರಜ್ಞಾನವನ್ನು ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಈ ಕಾಂಡಕೋಶ ಕಸಿ ಮಾಡುವಂತಹ ತಂತ್ರಜ್ಞಾನ ಅಂತ ಗುರುತಿಸಲಾಗುತ್ತದೆ. ಇನ್ ಫ್ಯೂಚರ್ ಇದು ಸಾಕಷ್ಟು ರೀತಿಯಾಗಿ ರೆವಲ್ಯೂಷನನ್ನು ಮಾಡುವಂತಹ ಅಥವಾ ಕ್ರಾಂತಿಯನ್ನು ತರುವಂತಹ, ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತರುವಂತಹ ಒಂದು ತಂತ್ರಜ್ಞಾನವಾಗಿದೆ ಅಂತ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಎರಡನೇ ವಿಧವಾದಂತಹ ಈ ವಯಸ್ಕ ಕಾಂಡಕೋಶಗಳು ಅಥವಾ ಅಡಲ್ಟ್ ಸ್ಟೆಮ್ ಸೆಲ್ಸ್ಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಸಾಮಾನ್ಯವಾಗಿ ಮೂಳೆ ಮಜ್ಜೆ ಅಥವಾ ಕೊಬ್ಬಿನಂತಹ ಹೆಚ್ಚಿನ ವಯಸ್ಸನ್ನಾಗಿರುವಂತಹ, ಹೆಚ್ಚಿನ ದಿನಗಳು ಕಳೆದಂತಹ ಅಂಗಾಂಶಗಳನ್ನು ಅಥವಾ ಕಾಂಡಕೋಶಗಳನ್ನು ಈ ವಯಸ್ಕ ಕಾಂಡಕೋಶಗಳು ಅಂತ ಗುರುತಿಸಲಾಗುತ್ತದೆ. ಸಾಮಾನ್ಯವಾಗಿ ಈ ಭ್ರೂಣ ಕಾಂಡಕೋಶಗಳಿಗೆ ಕಂಪೇರ್ ಮಾಡಿದರೆ ಕಡಿಮೆ ಸಂಖ್ಯೆಯಲ್ಲಿ ಈ ವಯಸ್ಕ ಕಾಂಡಕೋಶಗಳು ಇರುವುದನ್ನು ನಾವು ಈ ಅಂಗಾಂಶಗಳಲ್ಲಿ ಕಾಣಬಹುದಾಗಿದೆ, ಟಿಶ್ಯೂಗಳಲ್ಲಿ ಕಾಣಬಹುದಾಗಿದೆ. ಸೊ ಈ ಭ್ರೂಣ ಕಾಂಡಕೋಶಗಳು ಮತ್ತು ವಯಸ್ಕ ಕಾಂಡಕೋಶಗಳ ನಡುವಿನ ಡಿಫ್ರೆನ್ಸ್ ಏನು, ಕಂಪ್ಯಾರಿಸನನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಭ್ರೂಣ ಕಾಂಡಕೋಶಗಳಂತೆ ಈ ವಯಸ್ಕ ಕಾಂಡಕೋಶಗಳನ್ನು ವಿವಿಧ ರೀತಿಯ ಜೀವಕೋಶಗಳಾಗಿ ಟ್ರಾನ್ಸ್ಫಾರ್ಮ್ ಮಾಡುವಂತಹ ಇವುಗಳ ಸಾಮರ್ಥ್ಯ ಅತಿ ಕಡಿಮೆ ಇರುತ್ತೆ ವಯಸ್ಕ ಕಾಂಡಕೋಶಗಳಲ್ಲಿ. ಸೊ ಹೀಗಾಗಿ ಸೀಮಿತವಾದಂತಹ ಒಂದು ಅನುಕೂಲವನ್ನು ಅಥವಾ ಪ್ರಯೋಜನವನ್ನು ಈ ವಯಸ್ಕ ಕಾಂಡಕೋಶಗಳು ಹೊಂದಿರುತ್ತವೆ ಆ್ಯಸ್ ಕಂಪೇರ್ಡ್ ಟು ಭ್ರೂಣ ಕಾಂಡಕೋಶಗಳು ಅಥವಾ ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್ಗಳು. ಸೊ ಭವಿಷ್ಯದ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಮಹತ್ವವನ್ನು ಹೊಂದಿರುವಂತಹ ಈ ಕಾಂಡಕೋಶ ಕಸಿ ಅಥವಾ
ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನುವ ತಂತ್ರಜ್ಞಾನ ಏನಿದೆ, ಈ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ರಿಸರ್ಚ್ಗಳು ನಡಿಬೇಕು, ಅನ್ವೇಷಣೆಗಳು ನಡಿಬೇಕು ಅಂತ ನೀವು ಎಸ್ಸೆಗಳಲ್ಲಿ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ. ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಭಾರತದ ಈಗಿನ ಪ್ರಧಾನಮಂತ್ರಿಯವರು ಹೇಳುವಂತೆ ಜೈ ಅನುಸಂಧಾನ್ ಅಂತ ಇವರ ಘೋಷಣೆಯಾಗಿದೆ. ಇದಕ್ಕಿಂತ ಮುಂಚೆ ನಮ್ಮ ಭಾರತದ ಪ್ರಧಾನಮಂತ್ರಿ ಆದಂತಹ ಹಳೆಯ ಪ್ರಧಾನಮಂತ್ರಿಯಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅನ್ನುವ ಒಂದು ಘೋಷಣೆಯನ್ನು ನೀಡಿದ್ದರು. ಅದರ ಒಂದು ನೆಕ್ಸ್ಟ್ ವರ್ಷನ್ ಆದಂತಹ ಒಂದು ಘೋಷಣೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದರ್ಭದಲ್ಲಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ನೀಡಲಾಗಿತ್ತು. ಅದೇ ರೀತಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜೈ ಅನುಸಂಧಾನ್ ಅಂತ ನೆಕ್ಸ್ಟ್ ಲೆವೆಲ್ ಘೋಷಣೆಯನ್ನು ನೀಡಿದ್ದು, ಈ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುವಂತಹ ಉದ್ದೇಶದಿಂದ ಈ ಒಂದು ಜೈ ಅನುಸಂಧಾನ್ ಅಂತ ಈ ಒಂದು ಘೋಷವಾಕ್ಯವನ್ನು ನೀಡಿದ್ದಾರೆ ಅಂತ ನೀವು ಮೆನ್ಷನ್ ಮಾಡಿ. ಈ ಕಾಂಡಕೋಶ ಕಸಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಮೆನ್ಷನ್ ಮಾಡಿದ್ದೆ ಆದರೆ ನಿಮ್ಮ ಪಾಯಿಂಟ್ಸ್ಗಳಲ್ಲಿ, ನಿಮ್ಮ ಮಾರ್ಕ್ಸ್ಗಳಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯನ್ನು ನೀವು ಕಾಣ್ಬೋದು ಅಂತ 100% ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಬ್ರೂ ಅನ್ನುವ ಬುಡಕಟ್ಟು ಜನಾಂಗ ಇತ್ತೀಚೆಗೆ ನ್ಯೂಸ್ನಲ್ಲಿ ಬಂದಿತ್ತು. ಈ ಬ್ರೂ ಬುಡಕಟ್ಟು ಜನಾಂಗದವರು ಎಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಅಸ್ಸಾಂ, ಆಪ್ಷನ್ 2 ತ್ರಿಪುರಾ, ಆಪ್ಷನ್ 3 ಮಿಜೋರಾಂ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಅಸ್ಸಾಂ, ತ್ರಿಪುರಾ ಮತ್ತು ಮಿಜೋರಾಂ. ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಬ್ರೂ ಬುಡಕಟ್ಟು ಜನರನ್ನು ನಾವು ಕಾಣಬಹುದಾಗಿದೆ. ಸೊ ಆಪ್ಷನ್ 4 ಮೇಲಿನ ಎಲ್ಲವೂ ಅನ್ನುವುದು ಕರೆಕ್ಟ್ ಆಗಿದೆ. ಮೊದಲಿಗೆ ಈ ಬ್ರೂ ಅನ್ನುವ ಬುಡಕಟ್ಟು ಜನಾಂಗ ನ್ಯೂಸ್ನಲ್ಲಿ ಯಾಕೆ ಇದ್ರು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, 2021ನೇ ವರ್ಷದಲ್ಲಿ ಮಿಜೋರಾಂನಿಂದ ತ್ರಿಪುರಾ ರಾಜ್ಯಕ್ಕೆ ಸ್ಥಳಾಂತರಗೊಂಡಂತಹ ಸುಮಾರು 14,000 ಬ್ರೂ ಬುಡಕಟ್ಟು ಜನರಿಗೆ ಈ ಮತ ಚಲಾಯಿಸುವಂತಹ ನಿಟ್ಟಿನಲ್ಲಿ ರಿಜಿಸ್ಟ್ರೇಷನನ್ನು ಮಾಡಲಾಗಿದೆ, ಮತ ಚಲಾಯಿಸಲು ನೋಂದಣಿಯನ್ನು ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಬ್ರೂ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತಹ ಜನರ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಪ್ರಶ್ನೆಯಲ್ಲೇ ಡಿಸ್ಕಸ್ ಮಾಡಿದ ಹಾಗೆ ತ್ರಿಪುರಾ, ಮಿಜೋರಾಂ, ಅಸ್ಸಾಂ ರಾಜ್ಯಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಬ್ರೂ ಬುಡಕಟ್ಟು ಜನಾಂಗದವರನ್ನು ರಿಯಾಂಗ್ ಜನಾಂಗ ಅಂತ ಕೂಡ ಗುರುತಿಸಲಾಗುತ್ತೆ. ಸೊ ಅಷ್ಟೇ ಅಲ್ಲದೆ ಈ ತ್ರಿಪುರಾದಲ್ಲಿ ನಿರ್ದಿಷ್ಟವಾಗಿ ಇವರನ್ನು ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬ್ಸ್ ಅಂತ ಗುರುತಿಸಲಾಗುತ್ತದೆ. ದುರ್ಬಲ ಬುಡಕಟ್ಟು ಗುಂಪು ಅಥವಾ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬ್ಸ್ ಅಂತ ಈ ಬ್ರೂ ಬುಡಕಟ್ಟು ಜನಾಂಗದವರನ್ನು ಸರ್ಕಾರದಿಂದ ಗುರುತಿಸಲಾಗಿದ್ದು, ಈ ಬುಡಕಟ್ಟು ಜನಾಂಗದವರು ಮುಖ್ಯವಾಗಿ ಇಂಡೋ ಮಂಗೋಲಾಯ್ಡ್ ಜನಾಂಗಿ ಅಂದರೆ ರೇಸ್ಗೆ ಸಂಬಂಧಪಟ್ಟಂತಹ ಜನರಾಗಿದ್ದು, ಟಿಬೆಟೋ ಬರ್ಮನ್ ಭಾಷೆಯನ್ನು ಆಡುವಂತಹ ಜನರಾಗಿದ್ದಾರೆ. ಅಷ್ಟೇ ಅಲ್ಲದೆ ಆಸ್ಟ್ರೋ ಏಷ್ಯಾಟಿಕ್ ಗುಂಪುಗಳೊಂದಿಗೆ ಸಂಬಂಧವನ್ನು ಹೊಂದಿದಂತಹ ರೇಷಿಯಲ್ ಜನ ಈ ಬ್ರೂ ಬುಡಕಟ್ಟು ಜನಾಂಗದವರಾಗಿದ್ದಾರೆ. ಮುಖ್ಯವಾಗಿ ಮೆಸ್ಕಾ ಮತ್ತು ಮೆಲ್ಸೋಯ್ ಅನ್ನುವ 2 ಪ್ರಮುಖವಾದಂತಹ ಕುಲಗಳಲ್ಲಿ ಈ ಬ್ರೂ ಬುಡಕಟ್ಟು ಜನಾಂಗದವರನ್ನು ನಾವು ವಿಭಾಗಿಸಬಹುದಾಗಿದ್ದು, ಇವರು ಮಾತನಾಡುವಂತಹ ಸಾಮಾನ್ಯ ಭಾಷೆ ಯಾವುದು ಅಂತಂದರೆ ಕೌಬ್ರೂ ಅನ್ನುವ ಭಾಷೆಯಾಗಿದೆ. ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಇವರ ಉದ್ಯೋಗ ಅಥವಾ ಜೀವನೋಪಾಯ ಯಾವ ರೀತಿಯಾಗಿ ಇರುತ್ತೆ ಅಂತಂದರೆ, ಅಲೆಮಾರಿ ಬುಡಕಟ್ಟು ಜನಾಂಗದವರಾದಂತಹ ಬ್ರೂ ಬುಡಕಟ್ಟು ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬೆಟ್ಟಗಳ ಮೇಲೆ ಜೂಮ್ ಕಲ್ಟಿವೇಷನ್ ಅಥವಾ ಈ ಜೂಮ್ ಕೃಷಿ ಅಂತ ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬಹುದಾಗಿದೆ, ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಅನುಸರಿಸುವಂತಹ ಜನಾಂಗ ಬ್ರೂ ಬುಡಕಟ್ಟು ಜನಾಂಗದವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಆಹಾರ ಸಂಗ್ರಹಣೆ ಚಟುವಟಿಕೆಗಳನ್ನು ಮಾಡಿಕೊಂಡು ತಮ್ಮ ಜೀವನೋಪಾಯವನ್ನು ನಿರ್ವಹಿಸುವಂತಹ ಜನ ಈ ಬ್ರೂ ಬುಡಕಟ್ಟು ಜನಾಂಗದವರಾಗಿದ್ದಾರೆ. ಸಾಮಾನ್ಯವಾಗಿ ಇವರು ಹಿಂದೂ ಧರ್ಮದ ಸಂಪ್ರದಾಯವನ್ನು ಫಾಲೋ ಮಾಡುವಂತಹ ಜನರಾಗಿದ್ದು, ಹಿಂದೂ ದೇವತೆಗೆ ಹಿಂದೂ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ದೇವರುಗಳನ್ನು ನಂಬುವಂತಹ ಮತ್ತು ಆರಾಧನೆಗಳನ್ನು ಮಾಡುವಂತಹ ಜನರು ಈ ಬ್ರೂ ಬುಡಕಟ್ಟು ಜನಾಂಗದವರಾಗಿದ್ದಾರೆ. ಸಾಮಾನ್ಯವಾಗಿ ಇವರು ಕಂಡುಬರುವಂತಹ ರಾಜ್ಯಗಳು ಯಾವುವು ಅಂತ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಅಸ್ಸಾಂ, ತ್ರಿಪುರಾ ಮತ್ತು ಮಿಜೋರಾಂಗಳಲ್ಲಿ ಬ್ರೂ ಬುಡಕಟ್ಟು ಜನಾಂಗದವರನ್ನು ನಾವು ಕಾಣಬಹುದಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಈ ಭಾರತ, ಆಸ್ಟ್ರೇಲಿಯಾ, ಜಪಾನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಈ 4 ರಾಷ್ಟ್ರಗಳ ಗುಂಪಾದಂತಹ ಕ್ವಾಡ್ ಗುಂಪಿನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಲಿಥಿಯಂ ಅನ್ನುವ ಅತ್ಯಂತ ಹಗುರವಾದಂತಹ ಲೋಹದ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಾಗಿ ಇದರ ಪ್ರಯೋಜನಗಳು ಇವೆ, ಯಾವ ರೀತಿಯಾಗಿ ಈ ಒಂದು ಲಿಥಿಯಮನ್ನು ಹೆಚ್ಚಿನ
ಪ್ರಮಾಣದಲ್ಲಿ ನಾವು ಯಾವ ರಾಷ್ಟ್ರಗಳಲ್ಲಿ ಕಾಣಬಹುದಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ಅಷ್ಟೇ ಅಲ್ಲದೆ ಇದರ ಪ್ರಯೋಜನಗಳನ್ನು ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕಾಂಡಕೋಶ ಕಷಿ ಅಥವಾ ಈ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಸಂಬಂಧಪಟ್ಟಂತಹ ಡೀಟೇಲ್ ಕಾನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಬ್ರೂ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಆನ್ ಆಸಮ್ ಡೇ.